ನಮಸ್ಕಾರ ವೀಕ್ಷಕರೇ. ರಾಜು ಅವರು ಲೈನಲ್ಲಿದ್ದಾರೆ. ಒಂದಷ್ಟು ವಿಚಾರಗಳು ಅವ್ರ ಜೊತೆ ಮಾತಾಡೋದಿದೆ. ಕೆಲವೊಂದಷ್ಟು ಈಗ ಘಟನೆಗಳೇನು ನಡೀತಾ ಇದ್ದಾವೆ ಅವುಗಳ ಬಗ್ಗೆನೂ ಒಂದಷ್ಟು ವಿಚಾರ ತಿಳಿಸೋದೈತೆ. ನಮಸ್ಕಾರ ರಾಜು ಅವರೇ. ನಮಸ್ತೆ ಸರ್. ನೀವು ಒಂದಷ್ಟು ವಿಚಾರ ಮಾತಾಡೋದಿತ್ತು. ಡೈರೆಕ್ಟ್ ವಿಚಾರಕ್ಕೆ ಬನ್ನಿ. ಯಾವೆಲ್ಲ ಒಂದಷ್ಟು ಇಂಪಾರ್ಟೆಂಟ್ ವಿಚಾರಗಳು ನಮ್ಮ ವೀಕ್ಷಕರ ಗಮನಕ್ಕೆ ತೊಗೊಂಬರೋದೈತೆ. ಇಲ್ಲಿ ತುಂಬಾ ಘಟನೆಗಳು ನಡೆದಿದೆ ಸರ್. ಆಮೇಲೆ ಇವಾಗ ಹಿಂದೆ ಹೇಳಿದ್ವಿ, ಅದು ಇವಾಗ ಟ್ರಯಲ್ ಆಗಿದೆ. ಹಂಗೆ ಒಂದು ಶ್ಲೋಕ: ಉಗ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮಾ ದೇವ ಸರ್ವಕಾರ್ಯೇಷು ಸರ್ವದಾ. ಹಂಗೆ ಇವಾಗ ಧೂಮಕೇತು ಅಸ್ಟ್ರಾಯ್ಡ್ ಬಗ್ಗೆ ಹೇಳಿದ್ವಿ ಒಂದು ವಿಡಿಯೋದಲ್ಲಿ. ಅಲ್ಲಿ ನಮ್ಮ ಭೂಮಂಡಲದ ವಾಯುಮಂಡಲ ಇದೆಯಲ್ಲ, ಅಲ್ಲಿ ಬರುತ್ತೆ ಒಂದು ಧೂಮಕೇತು. ಅದನ್ನ ಆಂಜನೇಯ ಅವರು ಹೊಡಿತಾರೆ. ಅದು ಹೊಡೆದಾಗ 4 ತುಂಡಾಗಿ ಅದು ಬೀಳುತ್ತೆ. ಅದು ಒಂದು ದಕ್ಷಿಣ ಆಫ್ರಿಕಾದ ಮೇಲ್ಭಾಗ, ಉತ್ತರ ಭಾಗದಲ್ಲಿ ಒಂದು ತುಂಡು, ಆಮೇಲೆ ಅರಬ್ಬಿ ಸಮುದ್ರ ಕಡೆ ನಮ್ಮ ಭಾರತ ಮತ್ತೆ ದಕ್ಷಿಣ ಭಾಗಕ್ಕೆ ಸೇರಿದಂಗೆ ಒಂದು ತುಂಡು ಬೀಳುತ್ತೆ. ಮತ್ತೆ ಈ ಕಡೆ ಆಸ್ಟ್ರೇಲಿಯಾ ಮತ್ತೆ ಭಾರತ ಇದೆಯಲ್ಲ, ಆ ಕಡೆ ಒಂದು ಭಾಗ, ಮತ್ತೆ ಪೆಸಿಫಿಕ್ ಸಾಗರ ಬರುತ್ತಲ್ಲ, ಅಂಡಮಾನ್ ನಿಕೋಬಾರ್, ಪೆಸಿಫಿಕ್ ಸಾಗರ ಮತ್ತೆ ಅಲ್ಲೊಂದು ತುಂಡು ಬೀಳುತ್ತೆ ಅಂತ ಹೇಳಿದ್ವಿ. ಅದರಲ್ಲಿ ಇವಾಗ ಏನಂದ್ರೆ, ಇವಾಗ ನಾವು ಹೋದ ಒಂದು ವಿಡಿಯೋ ಮಾಡ್ಬೇಕಿತ್ತು, ನೀವು ಅವಾಗ ಬಿಸಿ ಇದ್ರಿ. ಆವಾಗ ಒಂದು ದಸರಥ ರಾಮ ಅಂತ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡ್ಕೊಂಡಿದೀವಿ. ಅದರಲ್ಲಿ ಹೇಳಿದೆ ಒಂದು ಇದೇ ವಿಷಯವಾಗಿ, ನಮ್ಮ ಕಲ್ಕಿ ಪರಮಾತ್ಮ ಭಾರತದಿಂದ ಒಂದು ರಥ ಏರಿ, ಬಿಳಿ ಕುದುರೆ ರಥ ಏರಿ ಫಾಸ್ಟ್ ಆಗಿ ಹೋಗ್ತಾ ಇದ್ರು. ಯಾವ ಕಡೆ ಅಂದ್ರೆ ನಮ್ಮ ಪೆಸಿಫಿಕ್ ಸಾಗರ ದಾಟಿ ಅಮೆರಿಕ ಬಾರ್ಡರ್ ಮತ್ತೆ ಮೆಕ್ಸಿಕೋ ಇದೆಯಲ್ಲ, ಅಲ್ಲಿ ಬರ್ಮುಡಾ ಟ್ರಯಾಂಗಲ್, ಸ್ಪೇನ್ ಕಡೆ ಹೋಗಿ ಮತ್ತೆ ಭಾರತ ಕಡೆ ಮುಖ ಮಾಡಿದ್ದಾರೆ ಅಂತ ಹೇಳಿದ್ದೆ ಒಂದು ವಿಡಿಯೋದಲ್ಲಿ. ಅಲ್ಲಿ ಏನೋ ಒಂದು ಧರ್ಮ ಸಂಸ್ಥಾಪನೆ ಕೆಲಸ ಆಗುತ್ತೆ ಸದ್ಯದಲ್ಲಿ ಅಂತ. ಅದೇ ಭಾಗದಲ್ಲಿ ಇವಾಗ ಅಮೆರಿಕದಲ್ಲಿ ಒಂದು ಉಲ್ಕೆ ಬಿದ್ದಿದೆ ಹೋದ ವಾರ, ನ್ಯೂಸ್ ಅಲ್ಲಿ ಹೇಳಿದ್ರು. ಅದು ನನಗ್ ಗೊತ್ತಿರ್ಲಿಲ್ಲ. ನಮ್ಮ ಗ್ರೂಪ್ ಇಂದ ಕೆಲವರು ನನಗೆ ಕಳಿಸಿದ್ರು ಆ ವಿಡಿಯೋನ, ನ್ಯೂಸ್ ಅಲ್ಲಿ ಆಗಿರೋಂತ ವಿಡಿಯೋನ. ಅವಾಗ ಗೊತ್ತಾಯ್ತು, ನೋಡಿ ನೀವು ಈ ತರ ಹೇಳಿದಿರಾ, ಅಲ್ಲಿ ಉಲ್ಕೆ ಬಿದ್ದಿದೆ ಅಂತ ಬರೆದು ಕಳಿಸಿದ್ರು. ಇವಾಗ ನಾನು ಅಲ್ಲಿ ಹೇಳಿದೆ, ಒಂದು ವಾರದಲ್ಲೇ ಆಗಿದೆ. ಅದು ಒಂದು ವಾರ 15 ದಿನದಲ್ಲಿ ಘಟನೆ ಆಗಿದೆ. ಇದು ಟ್ರಯಲ್ ಅಷ್ಟೇ. ಮೊದ್ಲು ಹೇಳಿರೋದು ಇನ್ನೂ ಆಗಿಲ್ಲ. ಆಂಜನೇಯ ಸ್ವಾಮಿ ಆಗುತ್ತೆ ಮುಂದೆ, ಇವಾಗ ಟ್ರಯಲ್ ಆಗಿದೆ. ಆಮೇಲೆ ಇವಾಗ ಏನಂದ್ರೆ, ನಮ್ಮ ಭೂಮಿ ಮೇಲೆ ಇವಾಗ ನಡೆಯುವಂತ ಘಟನೆ, ಇವಾಗ ನೀರು ಎಲ್ಲರ ಮನೆಯಲ್ಲೂ ಪೈಪ್ ಹಾಕೊಂಡು ತಲುಪಿಸ್ಕೊಂಡಿದೀವಿ ಅಲ್ವಾ, ನಮ್ಮನ್ನು ಕುಳಿತಕ್ಕಂತೆ ಮಾಡ್ಕೊಂಡಿದೀವಿ. ನೆಲ್ಲಿಗಳಲ್ಲಿ ನೀರು ಬರ್ತಾ ಇದೆ ಮನೆಗೆ. ಆದ್ರೆ ಈ ಮುಂದೆ ಆ ರೀತಿ ಎಲ್ಲ ಹೋಗುತ್ತೆ, ಆ ಸಿಸ್ಟಮ್ ಎಲ್ಲ ಹೋಗುತ್ತೆ. ಯಾಕಂದ್ರೆ ನೀರಿನ ಅಭಾವ ತುಂಬಾ ಜಾಸ್ತಿ ಆಗುತ್ತೆ. ನಾವು ಯಾವ ರೀತಿ ಮೊದ್ಲು ಬಿಂದಿಗೆ ಹಿಡ್ಕೊಂಡು ನೀರಿಗೋಸ್ಕರ ಕ್ಯೂ ಅಲ್ಲಿ ನಿಂತ್ಕೊಂಡು ತಗೋಬರ್ತಾ ಇದ್ವಿ, ಹುಡಿಕೊಂಡು ಹೋಗ್ತಾ ಇದ್ವಿ, ಆ ರೀತಿ ದೃಶ್ಯವನ್ನು ನೋಡಿದೀನಿ. ಸ್ವಾಮಿ ತೋರಿಸಿದ್ದಾರೆ. ಬಿಂದಿಗೆ ಹಿಡ್ಕೊಂಡು ಪ್ರತಿಯೊಬ್ರು ನಮ್ಮ ದಿನನಿತ್ಯದ ಕೆಲಸಕ್ಕೆ ನೀರಿಲ್ಲ ಅಂದ್ರೆ ಕೆಲಸ ಆಗಲ್ಲ. ನೀರ್ ತರಕ್ಕೆ ಒಂದು ಟೈಮ್ ಕೊಡ್ಬೇಕಾಗತ್ತೆ, 2 ಗಂಟೆ 3 ಗಂಟೆ ಟೈಮ್ ಮೊದಲು ಕೊಡ್ತಾ ಇದ್ರಲ್ಲ, ಆ ಸ್ಥಿತಿ ಬರುತ್ತೆ ಇವಾಗ. ಅದನ್ನ ಒಂದು ದೃಶ್ಯ ತೋರಿಸಿದ್ದಾರೆ. ಇವಾಗ ಮತ್ತೆ ಬೆಂಗಳೂರಲ್ಲಿ ಇನ್ನೊಂದು ಘಟನೆ ಆಯ್ತದೆ. ದಕ್ಷಿಣ ಭಾಗ ಇದೆಯಲ್ಲ ನೋಡಿ, ನಮ್ ಬೆಂಗಳೂರು ದಕ್ಷಿಣ ಭಾಗ ಆಗ್ನೇಯ ಭಾಗಕ್ಕೆ ಸೇರಿದಂಗೆ, ದಕ್ಷಿಣ ಭಾಗ ಪಕ್ಕದಲ್ಲಿ ಆಗ್ನೇಯ ಭಾಗ, ಆ ಆಗ್ನೇಯ ಭಾಗಕ್ಕೆ ಸೇರಿದಂಗೆ ಇವಾಗ ಬರ್ತಕ್ಕಂತ ಮಳೆನಲ್ಲಿ ತುಂಬಾ ನೀರ್ ಬಂದು ಆಗ್ನೇಯ ಭಾಗನ ಕೊಚ್ಚಿಕೊಂಡು ಹೋಗುತ್ತೆ. ಆಗ್ನೇಯ ದಕ್ಷಿಣ ಭಾಗದಲ್ಲಿ ಒಂದು ವಿಜಯ ಬ್ಯಾಂಕ್ ಲೇಔಟ್ ಅಂತ ಬರುತ್ತೆ, ಆ ಭಾಗದಲ್ಲಿ ತೋರಿಸಿದರೆ ಅಲ್ಲಿ ಒಂದು ಸ್ಕೂಲ್ ವ್ಯಾನು ಮತ್ತೆ ಕಾರ್ಗಳೆಲ್ಲ ಹೋಗ್ತಾವಲ್ಲ ಮಾಮೂಲಿ,
ರೋಡಲ್ಲಿ. ಹೌದು. ಆವಾಗ ಹೋಗ್ಬೇಕಾದ್ರೆ ಹ್ಮ್ ಅಲ್ಲಿ ಆ ನೀರ್ನ ಇದಕ್ಕೆ ಭೂಮಿ ಕೊಚ್ಚೋಗಿ ಹ್ಮ್ ಅದು ಇಲ್ಲಿ ನದಿ ಅಂತಾಗಿ ಕೆಲವು ವೆಹಿಕಲ್ಸ್ಗಳು, ಕಾರು ಮತ್ತೆ ಬೈಕು, ಹ್ಮ್ ಕೆಲವು ಸ್ಕೂಲ್ ವಾಹನ ಒತ್ಕೊಂಡು ಹೋಗೋದು, ಕೆಳಗಡೆ ತಳ್ಕೊಂಡು ಹೋಗೋದು ನೀರು, ಆ ತರ ದೃಶ್ಯ ನೋಡಿದೀನಿ. ಓಕೆ ಓಕೆ. ಅದು ಇವಾಗ ಸದ್ಯದಲ್ಲಿ ಆಗ್ಬಹುದು. ಸ್ವಲ್ಪ ಎಚ್ಚರಿಕೆಯಿಂದ ಇರ್ಬೇಕಾಗುತ್ತೆ. ಇದು ಆದ್ಮೇಲೆ ಒಂದು ದೊಡ್ಡದು ಒಂದು ಅನಾಹುತದ ಬಗ್ಗೆ ತೋರಿಸಿದ್ದಾರೆ ನಮ್ಮ ಭಾರತದಲ್ಲಿ ನಡೆಯುವಂತ ಅದು. ದಕ್ಷಿಣ ಭಾಗದಿಂದ ಉತ್ತರ ಭಾಗಕ್ಕೆ, ನಮ್ ಕರ್ನಾಟಕದ ಪೂರ್ವ ಭಾಗದ ಬಾರ್ಡರ್ ಇದೆಯಲ್ಲ, ನಮ್ ಕರ್ನಾಟಕ ಬಾರ್ಡರ್, ಹೌದು, ನಮ್ ಕರ್ನಾಟಕ ಬಿಟ್ಟು ಆ ನ್ಯಾರಕ್ಕೆ ಒಂದು ಭೂಮಿನ ಸೀಳ್ತಾರೆ. ಸೀಳು ಅಂದ್ರೆ ಬಿರುಕು ಬರುತ್ತೆ. ಒಂದು ದಕ್ಷಿಣ ಆಫ್ರಿಕಾದಲ್ಲಿ ಕೆಲವು ಬಿರುಕು ಬಿಟ್ಟಿದೆ ನೋಡಿ, ಒಂದು ತುಂಡಾಗಿ, ಆ ತರ ಭೂಮಿ ಬಿರುಕು ಬಿಟ್ಬಿಡುತ್ತೆ. ಬಿಟ್ಟಾಗ ಸ್ವಾಮಿ ಏನ್ ಮಾಡ್ತಾರೆ, ಬಂದು ಎಡದ ಕೈಯಲ್ಲಿ ಕರ್ನಾಟಕನ ಎತ್ತಾರೆ ಮೇಲೆ, ಅದನ್ನ ಬಿರುಕು ಬಿಟ್ಟಾಗ ಅದ್ರ ಸುತ್ತಮುತ್ತ ಇರೋ ಪ್ರದೇಶ ಎಡದ ಕೈಯಲ್ಲಿ ಎತ್ತಾರೆ. ಒಳಗಡೆ ನಾನು ಕಣ್ಣಾಯಿಸ್ತಾರೆ ನನ್ನ ಕಡೆ. ನಾನು ನೋಡ್ತಾ ಇರ್ಬೇಕಾದ್ರೆ ಆ ಬಿರುಕು ಉದ್ದಕ್ಕೂ ಕಾಣುತ್ತೆ, ದಕ್ಷಿಣ ಭಾಗದಿಂದ ಉತ್ತರ ಭಾಗದವರೆಗೂ. ಆಮೇಲೆ ಬಾಕಿ ಭಾಗ ಇದೆಯಲ್ಲ, ಅದು ನೀರಲ್ಲಿ ಜಲಾವೃತ ಆಗ್ಬಿಡ್ತದೆ. ಎತ್ತಿದ ಭಾಗ ಬಿಟ್ಟು ಉತ್ತರ ಭಾಗ, ದಕ್ಷಿಣ ಭಾಗ, ಪೂರ್ವದ ಕೆಲವು ಭಾಗಗಳು ಮತ್ತೆ ಪಶ್ಚಿಮದ ಕೆಲವು ಭಾಗಗಳೆಲ್ಲ ನೀರಲ್ಲಿ ಆವೃತ್ತಿ ತುಂಬ ಬಂದ್ಬಿಡುತ್ತೆ. ಈ ರೀತಿ ನೋಡಿದೀನಿ. ಆಮೇಲೆ ಅದೇ ಬಿರ್ಕಲ್ಲಿ ಇವತ್ತು ಇದು ನೋಡಿ ಒಂದು ವಾರದಿಂದ ಆಗಿದೆ. ಇವತ್ತು ಏನಾಗಿದೆ, ಅದೇ ಬಿರ್ಕಲ್ಲಿ ಉತ್ತರ ಭಾಗದಿಂದ ಜ್ವಾಲಾಮುಖಿ ಹರ್ಕೊ ಬರ್ತಾ ಇದೆ. ಹರ್ಕೊ ಬರ್ಬೇಕಾದ್ರೆ ನೀರಿನ ತರಾನೇ ಹರ್ಕೊ ಬರ್ತಾ ಇದೆ, ಕೆಂಪುಗೆ ಕಾದು ಬೆಂಕಿ ಮತ್ತು ಕೆಂಪು ಎಲ್ಲ ಮಿಕ್ಸ್ ಆಗಿ ಫುಲ್ಲು ಹರಿಬೇಕಾದ್ರೆ ಒಂದು ಮಧ್ಯಪ್ರದೇಶ ಆಂಧ್ರ ಪ್ರದೇಶದ ಮಧ್ಯೆ ನಮ್ ಕರ್ನಾಟಕಕ್ಕೆ ಬರ್ಬೇಕಾದ್ರೆ ಒಂದು ಗುಡ್ಡ ಇರುತ್ತೆ. ಅಲ್ಲಿ ಗುಡ್ಡ ಕ್ರಿಯೇಟ್ ಆಗಿರುತ್ತೆ. ಅಲ್ಲಿಂದ ಪೂರ್ವ ಭಾಗಕ್ಕೆ ಸಿಕ್ಕದಂಗೆ ಆ ಜ್ವಾಲಾಮುಖಿ ಒಂದು ಸ್ವಲ್ಪ ಟರ್ನ್ ತಗೊಂಡು ನಮ್ಮ ದಕ್ಷಿಣ ಭಾಗದ ಕಡೆ ಬರೋ ದೃಶ್ಯ ನೋಡಿದೀನಿ. ಇವತ್ತಾಗಿರೋಂತ ದೃಶ್ಯ ಇದು. ಇದು ಇವಾಗ ಸದ್ಯದಲ್ಲಿ ಒಂದು 6 ತಿಂಗಳು ವರ್ಷದಲ್ಲಿ ಆಗ್ಬೋದು. ಇವಾಗ ಅನಾಹುತಗಳು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಎಲ್ರು ಒಳ್ಳೆ ಒಂದು ದಾನ ಧರ್ಮ ನ್ಯಾಯ ನೀತಿ ಇದ್ರ ಕಡೆ ಮುಂದೆ ಹೋಗ್ಬೇಕಾಗತ್ತೆ. ವಿಚಾರಗಳು. ಹೌದು. ಹಂಗೆ ಒಂದು ಇನ್ನು ಏನಂದ್ರೆ, ಇನ್ನು ಧರ್ಮ ಸಂಸ್ಥಾಪನೆ ಕೆಲಸ ಇನ್ನು ನಾವು ಹೇಳಿದ್ವಲ್ಲ ನೋಡಿ, ಇನ್ನು 7 ವರ್ಷ 2 ತಿಂಗಳು ಇದೆ ಆ ಟೈಮು. ಅದ್ರೊಳಗಡೆ ಇನ್ನು ಈಗ ಹೇಳ್ತಕ್ಕಂಥವು ಮೊದ್ಲು ಹೇಳಿರೋವು, ಆಮೇಲೆ ಲಾಸ್ಟ್ ಅಲ್ಲಿ ಯಾವ ರೀತಿ ಸೇವ್ ಮಾಡ್ತಾರೆ ಅದನ್ನು ಹೇಳಿದೀವಿ. ದುರ್ಗಾ ಮಾತೆ ಸಿಂಹದ ಮುಖಾಂತರ ಬರ್ತಾರೆ. ತಿರುಪತಿ ವೆಂಕಟೇಶ್ವರ ಅವರು ಬೀಜಗಳು, ಕೆಲವು ಮರ ಗಿಡ ಇವನ್ನೆಲ್ಲ ಸೇವ್ ಮಾಡ್ತಾರೆ. ಮತ್ತೆ ಶಿವಪ್ಪ ಅವರು ಉಳಿದ ಜನಗಳ ಎಲ್ಲಾನು ತುಂಬಿಕೊಂಡು ಹಿಂದೆ ಬರ್ತಾ ಇರ್ಬೇಕಾದ್ರೆ ಕಲಿ ಅವಾಗ ದೇಹ ಕೆಲವು ರೂಪ ತಗೊಂಡು ಅವ್ರ ಮೇಲೆ ಬಾಣ ಬಿಡ್ತಾರೆ, ಯುದ್ಧ ಆಗುತ್ತೆ. ಕಲ್ಕಿ ಪರಮಾತ್ಮ ಮತ್ತೆ ವೀರಬ್ರಹ್ಮೇಂದ್ರ ಸ್ವಾಮಿ ಅವರು ಆ ಕಡೆಯಿಂದ ಬಂದು ವಸಂತರಾಯರಾಗಿ ಬರ್ತಾರಲ್ಲ, ಯುದ್ಧ ಮಾಡಿ ಅದನ್ನ ಅಂತ್ಯ ಮಾಡ್ತಾರೆ. ಆವಾಗ ಸತ್ಯಯುಗ ಪ್ರಾರಂಭ ಆಗುತ್ತೆ. ನಮ್ಮ ಈ ರಥಗಳಲ್ಲಿ ಮತ್ತೆ ಪೇಶಿಪ್ ಋಷಿಗಳು ಪೇಶಿಪ್ ಅಲ್ಲಿ ಬರ್ಬೇಕಾದ್ರೆ ಎಲ್ಲಾರನು ಸೇವ್ ಮಾಡಕ್ಕೋಸ್ಕರ ಬರ್ತಾರೆ. ಕಾಸ್ಮಿಕ್ ಎನರ್ಜಿನಲ್ಲಿ ಇಲ್ಲಿ ಯಾರು ಒಂದು ಇವಾಗಿಂದ ಧ್ಯಾನ ಮಾಡಿ ಅವರ ಸಂಪರ್ಕಕ್ಕೆ ಬರ್ತಾರೆ, ಅವ್ರನ್ನೆಲ್ಲ ಸೇವ್ ಮಾಡ್ತಾರೆ, ತುಂಬಿಕೊಂಡು ಹೋಗ್ತಾರೆ ಅಂತ ಹೇಳಿದ್ವಲ್ಲ, ಅದು ಇವಾಗ 7 ವರ್ಷ 2 ತಿಂಗಳಲ್ಲಿ ಲಾಸ್ಟ್ ನಡೀತದೆ. ಅಲ್ಲಿ ತನಕ ನಾವು ಸಾಧನೆ ಮಾಡಿ ಮುಂದೆ ನಾವು ಪ್ರಿಪೇರ್ ಆಗಿ ಒಂದು ಸತ್ಯದ ಕಡೆ ಹೋಗ್ಬೇಕು. ಅದು ಕೆಲವು ಇನ್ನು ತಿಳಿಸಿದರೆ ಅದು ಈ ಸತ್ಯಕ್ಕೆ ಹೇಳಂಗಿಲ್ಲ, ಕೆಲವು ಘಟನೆ ಆದ್ಮೇಲೆ ಹೇಳ್ಬೇಕಾಗುತ್ತೆ. ಅಲ್ಲಿ ತನಕ ಆಹಾಕಾರಗಳು ಜಾಸ್ತಿ ಆಗುತ್ತೆ, ನಮ್ಗೆ ಊಟ ತಿಂಡಿ ಇದಕ್ಕೂ ಕೂಡ ಬಹಳ ಅನಾನುಕೂಲ ಬರೋಂತ ಪರಿಸ್ಥಿತಿ ಕಂಡಿದ್ದೀನಿ. ಅದೆಲ್ಲ ಆದ್ಮೇಲೆ ಆ
ಟೈಮ್ ಬಂದು ಆದ್ಮೇಲೆ ನಮ್ಮ ಒಂದು ಸ್ಥಳ ಇದೆ, ಅಲ್ಲಿ ನಮ್ಗೆ ಪಂಚಭಕ್ಷ ಪರಮಾನ್ನ ಒಂದು ಅಕ್ಷಯ ಪಾತ್ರೆ ಇದೆ. ಆ ಪಾತ್ರೆಯಿಂದ ಊಟ ಸಿಕ್ಕವರೆಗೂ ನಾವು ಇದೇ ಒಂದು ಪಂಚಭೂತಗಳಿಂದಾಗ್ಲಿ ಮತ್ತೆ ನಮ್ಮ ಈ ಲೋಕ ರೀತಿನಲ್ಲಿ ಜನಗಳು ಮಾಡೋ ಅಂತ ಕೃತ್ಯಗಳು, ಉಗ್ರಗಾಮಿ ಚಟುವಟಿಕೆ, ಇವನ್ನೆಲ್ಲಾ ನೋಡ್ಬೇಕಾಗುತ್ತೆ ಅಲ್ಲಿ ತನಕ. ಆಮೇಲೆ ಇವಾಗ ನಾವು ಮೊನ್ನೆ ಒಂದು ವಿಡಿಯೋದಲ್ಲಿ ಹೇಳಿದ್ವಿ, ದಶರಥ ರಾಮ ಯೂಟ್ಯೂಬರ್ ಚಾನೆಲ್, ಈ ಗುಜರಾತ್ ಇದೆಯಲ್ಲ, ಗುಜರಾತ್ ಮತ್ತೆ ನಮ್ಮ ಗುಜರಾತಿನ ಮೇಲೆ ಒಂದು ರಾಜಸ್ಥಾನ ಆ ಬಾರ್ಡರ್ ಇದೆಯಲ್ಲ, ಪಾಕಿಸ್ತಾನದವರು ಒಂದು ಒಬ್ಬ ಉಗ್ರಗಾಮಿ ಪೇಸ್ ತೋರಿಸಿದ್ರು. ಅವನು ಬೆಂಕಿ ಅನಾಹುತ ಮಾಡೋ ಅಂತ ಚಾನ್ಸ್ ಇದೆ. ಬೆಂಕಿನೇ ಕಂಡಿದ್ದೀನಿ, ಬ್ಲಾಸ್ಟ್ ಮಾಡಿ ಬೆಂಕಿ ಅನಾಹುತ ಆಗಂತದನ್ನ ಇದು ಸದ್ಯದಲ್ಲಿ ಆಗುತ್ತೆ. ಇವಾಗ ನೋಡಿ, ಅದು ಹೇಳಿದ್ಮೇಲೆ ಅಲ್ಲಿ ಎಷ್ಟೋ ಉಗ್ರಗಾಮಿಗಳು ಕೃತ್ಯ ಮಾಡಕ್ ಹೋಗಿದ್ರು, ಅವರು ಸಿಕ್ಕಿ ಬಿದ್ದಿದ್ದಾರೆ. ಆದ್ರೆ ನಾನು ಬೆಂಕಿನೇ ನೋಡಿರೋದ್ರಿಂದ ಇವ್ರು ಎಷ್ಟೇ ಅಟ್ಯಾಕ್ ಮಾಡಿ ಹಿಡಿದ್ರು ಯಾರಾದ್ರೂ ಒಬ್ಬ ಆ ಕೆಲಸ ಮಾಡ್ತಾನೆ. ಅದೊಂದು ಕಂಡಿದೀನಿ ಸರ್. ಸೊ ಮೇಯ್ನ್ ಈಗ ಭಾರತ ಎರಡು ಓಳಾಗುತ್ತೆ, ಅಂದರೆ ಎರಡು ವಿಭಜನೆ ಆಗುತ್ತೆ. ಸೆಂಟ್ರಲ್ಲಿ ಒಂದು ಕಂದಕ ಕ್ರಿಯೇಟ್ ಆಗುತ್ತೆ, ಅದು ಕಾಣಿಸೈತೆ ಅಂತ ಹೇಳ್ತಾ ಇದ್ದಾರೆ. ದಕ್ಷಿಣ ಆಫ್ರಿಕಾದಲ್ಲಿ ಒಂದು ಬಿರುಕಿದೆಯಲ್ಲ ನೋಡಿ, ಅದೇ ತರ ನೋಡಿದೀನಿ. ಆವಾಗ ಅವರು ಸ್ವಾಮಿ ಬಂದು ಎಡದ ಕೈಯಲ್ಲಿ ಕರ್ನಾಟಕ ಎತ್ತಿಡಿ ಸುತ್ತಮುತ್ತ ಇರೋ ಭಾಗ ಎತ್ತಾರೆ. ಅದನ್ನ ಮೊದ್ಲು ಯಾವ ತರ ಟರ್ನ್ ಆಗಿ ಬರುತ್ತೆ ಅಂತ ಅದೆಲ್ಲ ಹೇಳಿದೀವಿ. ಒಂದು ಕರ್ನಾಟಕ ಯಾವ ತರ ಉಳಿಯುತ್ತೆ, ದಿಕ್ ಯಾವ ತರ ಚೇಂಜ್ ಆಗುತ್ತೆ ಅಂತ. ಅದಕ್ಕೂ ಮುಂಚೆ ಈ ಕೆಲಸ ಆಗುತ್ತೆ. ಈಗ ಬಿರುಕು ಹೊಡಿತಾರಲ್ಲ ನೋಡಿ, ಇವಾಗ ಹೇಳಿದ್ವಲ್ಲ, ಅದು ಇವಾಗ ಆಗುತ್ತೆ. ಆಮೇಲೆ ಇದ್ಯಾವುದೋ ಒಂದು ಕಾಯಿಲೆ ಬಂತಲ್ಲ ಈಗ, ವೈರಸ್, ಅದು ಯಾವ ಮಟ್ಟಕ್ಕೆ ರೀಚ್ ಆಗುತ್ತೆ? ಚಿಕ್ಕದಾಗ ಇಲ್ಲ ದೊಡ್ಡದಾಗುತ್ತಾ? ಅದು ಮುಂದೆ ಸ್ವಲ್ಪ ತೊಂದರೆ ಆಗುತ್ತೆ ಸರ್. ಅದರಿಂದ ಲೇಟ್ ಆಗಿ ಹರಡುತ್ತೆ. ಅದು ಲೇಟ್ ಆಗಿ ಬಂದ್ರುನು ಅದು ಸ್ವಲ್ಪ ಎಫೆಕ್ಟ್ ಮಾಡುತ್ತೆ. ಅದಕ್ಕೋಸ್ಕರನೇ ನಾವು ನಾನ್ ವೆಜ್ ಇವನ್ನೆಲ್ಲ ಉಪಯೋಗಿಸ್ಬೇಡಿ, ಹಂಗಾಗಿ ಸಾತ್ವಿಕ ಆಹಾರ ಕಡೆ ಹೋಗಿ. ಮುಂದೆ ನೀವು ದೇಹನ ಶಕ್ತಿ ಬರುತ್ತೆ ಅಂತ ನೀವು ಅದನ್ನ ತಪ್ಪಾಗಿ ತಿಳ್ಕೊಬಿಟ್ಟಿದ್ದೀರಾ. ಆದ್ರೆ ಇದ್ರಲ್ಲೂ ಶಕ್ತಿ ಇದೆ. ಕಾಳುಗಳು, ದ್ವಿದಳ ಧಾನ್ಯ, ಏಕದಳ ಧಾನ್ಯ, ತರಕಾರಿ, ಒಳ್ಳೆ ತರಕಾರಿಗಳು ತಂದು, ವೆರೈಟಿ ಎಷ್ಟು ತರಕಾರಿ ಇದೆ, ಎಷ್ಟು ಕಾಳುಗಳಿವೆ. ಆ ಕಾಳುಗಳನ್ನೇ ತಿನ್ನಲ್ಲ ನಾವು, ಯಾವ್ದಕ್ಕೂ ಒಂದು ಅಡಿಕ್ಟ್ ಆಗ್ಬಿಟ್ಟಿದೀವಲ್ಲ, ಅದನ್ನ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಸಾತ್ವಿಕ ಕಡೆ ಬನ್ನಿ, ಅದರಿಂದ ಬಚಾವ್ ಆಗ್ಬೋದು. ಈಗ ಬರತಕ್ಕಂತ ಎಬೋಲಾನ ಯಾವ್ದೋ ರೋಗ ಅದಲ್ಲ, ಆದ್ರೆ ನಾನ್ ವೆಜ್ ಇಂದ ಆಗುತ್ತೆ ಸರ್. ನಾನ್ ವೆಜ್ ಏನು ಅಂದ್ರೆ, ಎಲ್ಲಾದ್ರೂ ಒಂದು ತುಂಡು ಎಲ್ಲಾರು ಕಟ್ ಮಾಡಿ ಬೀಸ್ ಹಾಕಿರ್ತಾರೆ, ಅದ್ರ ಮೇಲೆ ಯಾವ್ದೋ ಒಂದು ವೈರಸ್ ಕೂತ್ಕೊಳ್ಳುತ್ತೆ. ಅದರಿಂದ ಇನ್ಯಾವುದೋ ಒಂದು ಕಾಯಿಲೆ ಉತ್ಪತ್ತಿಯಾಗಿ ಹರಡ್ಕೊಳ್ಳುತ್ತೆ. ಎಬೋಲಾ ವೈರಸ್ ಇದು. ಅದು ಬಂದಿದೆ. ಮತ್ತೆ ಬೇರೆ ಹೆಸರಲ್ಲೂ ಬರೋ ಚಾನ್ಸ್ ಇದೆ ಇಷ್ಟರಲ್ಲಿ. ಹಂಗಾಗಿ ಅದನ್ನ ಬಿಟ್ರೆ ಒಳ್ಳೇದು. ನಾವು ಫೋರ್ಸ್ ಮಾಡಲ್ಲ, ಆದ್ರೆ ತಾವಾಗೆ ತಾವು ಇರ್ತಕ್ಕಂಥ ವಿಷಯ, ಸ್ವಾಮಿ ತಿಳಿಸಿರತಕ್ಕಂಥ ವಿಷಯನ ನಾವು ಹೇಳ್ಬೇಕಾಗಿದೆ, ಹೇಳಿದೀವಿ. ಅವರು ಯಾವ್ದು ಆಯ್ಕೆ ಮಾಡ್ಕೋತಾರೆ ಅದು ಅವ್ರಿಗೆ ಬಿಟ್ಟಿದ್ದು. ಓಕೆ, ಸೊ ತುಂಬ ಒಳ್ಳೆ ವಿಚಾರಗಳು ತಿಳಿಸಿದ್ದೀರಾ. ನೆಕ್ಸ್ಟ್ ಇದೇ ಥರ ಬೇರೆ ಬೇರೆ ಗಮನಕ್ಕೆ ಬಂದ ತಕ್ಷಣ ಒಂದಷ್ಟು ವಿಚಾರ ತಿಳಿಸ್ತಾ ಹೋಗಿ. ಆಯ್ತು ಸರ್, ತಿಳಿಸ್ಕೊಡ್ತೀನಿ. ಓಕೆ, ನಮಸ್ಕಾರ. ನಮಸ್ತೆ ಎಲ್ಲ ವೀಕ್ಷಕರಿಗೂ ನಮಸ್ತೆ, ಧನ್ಯವಾದಗಳು. ಸೊ ಇದಿಷ್ಟು ರಾಜು ಅವ್ರದ್ದು ಅವ್ರಿಗೆ ಸೂಚನೆಗಳು ಸಿಗ್ತಾ ಇರೋವಂಥದ್ದು, ಅವ್ರ ಧ್ಯಾನಕ್ಕೆ ಕಾಣಿಸ್ತಾ ಇರೋ ಕೆಲವೊಂದಷ್ಟು ವಿಚಾರಗಳ ಘಟನೆಗಳ ಬಗ್ಗೆ ಅವ್ರು ಮಾಹಿತಿ ಕೊಟ್ಟವ್ರೆ. ಇದೇ ಥರ ನೆಕ್ಸ್ಟು ಕೂಡ ಅವ್ರ ವಿಚಾರಗಳನ್ನ ನಾನು ತಿಳಿಸ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.